ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 55ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರಾಣಿ ಗೋ ಏನಿರ್ತಾಳೆ, ಅವಳು ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ. ತುಂಬಾ ವರ್ಷಗಳಿಂದ ನಾನು ಮಂತ್ರಿ ಗೋ ಜೊತೆನೇ ಇದ್ದೀನಿ, ಅದರಿಂದ ನಾನು ನಮ್ಮ ಮನೆಯಿಂದ ದೂರ ಆಗ್ಬಿಟ್ಟೆ. ಮತ್ತೆ ಯುದ್ಧದ ಜಾಗದ ಹತ್ರ ಏನು ಮನೆ ಇದೆಯಲ್ಲ, ಅದು ತುಂಬಾನೇ ಕಷ್ಟಕರವಾಗಿರುತ್ತೆ. ಈ ಮಾತನ್ನ ಕೇಳಿದ ತಕ್ಷಣ ಮಹಾರಾಣಿ ನಗ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ಇನ್ನೊಂದ್ ಸ್ವಲ್ಪ ತಿನ್ನಿ, ನಾನು ಕಿಚನಿಗೆ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ವೆರೈಟಿ ಅಡುಗೆಗಳನ್ನ ಮಾಡಿಸ್ತೀನಿ. ನೀವು ಯಾವಾಗ ಮತ್ತೆ ವಾಪಸ್ ಬರ್ತಿರಲ್ಲ, ಆಗ ಮಂತ್ರಿ ಗೋಗು ಕೂಡ ನೀವು ತಗೊಂಡೋಗಿ. ಈ ಮಾತನ್ನೆಲ್ಲ ಕೇಳಿದ ತಕ್ಷಣ ಯೂಲಾನ್ಗೆ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ತುಂಬಾ ಥ್ಯಾಂಕ್ಸ್ ಮಹಾರಾಣಿ ಅಂತ ಹೇಳ್ತಿರ್ತಾಳೆ. ಆಗ ಮಹಾರಾಣಿ ಸೂಸಿಂಗ್ ಏನಿರ್ತಾಳೆ, ಒಂದು ಕರ್ಚಿಫ್ನ ಕೊಡ್ತಾಳೆ ರಾಣಿ ಯೂಲಾನ್ಗೆ. ಅದನ್ನ ಇಸ್ಕೊಂಡು ರಾಣಿ ಯೂಲಾನ್ ಏನಿರ್ತಾಳೆ, ಕಣ್ಣ ಒರೆಸ್ಕೊತಿರ್ತಾಳೆ. ಇಲ್ಲಿ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನನ್ಗೂ ಗೊತ್ತು, ಸೈನ್ಯದ ಜಾಗ ಏನಿದೆಯಲ್ಲ ಅಲ್ಲಿ ತುಂಬಾನೇ ಕಷ್ಟ ಇರುತ್ತೆ. ಈ ಎಲ್ಲಾ ಕಷ್ಟದಿಂದ ಮಂತ್ರಿ ಗೂಗೆ ಹಳೆ ಗಾಯಗಳೇನಿರುತ್ತಲ್ಲ ಅದು ವಾಸಿ ಆಗದೆ ಇರ್ಬೋದು, ಅದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ತಿರ್ಬೋದು. ಒಂದ್ ಕೆಲಸ ಮಾಡಿ, ನನ್ನ ಹತ್ರ ಉಲ್ಫ್ದು ಕೆಲವು ಚರ್ಮಗಳಿದೆ, ಅದರಿಂದ ನೀವು ವುಲನ್ ಸ್ವೆಟರ್ಸ್ಗಳನ್ನ ಮಾಡಿ ಅವ್ರಿಗೆ ಕೊಡಿ. ಈ ಮಾತನ್ನ ಕೇಳಿದ ತಕ್ಷಣ ಯೂಲಾನ್ ಏನಿರ್ತಾಳೆ, ಅವಳು ಸ್ವಲ್ಪ ಎಮೋಷನಲ್ ಆಗ್ತಾ ಎದ್ದು ನಿಂತ್ಕೊಂಡು, ತುಂಬಾ ಧನ್ಯವಾದ ಮಹಾರಾಣಿ, ನೀವು ಇಷ್ಟೊಂದೆಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ಕೇಳಿ ನಿಜವಾಗ್ಲೂ ನನ್ಗೆ ತುಂಬಾನೇ ಖುಷಿ ಆಯ್ತು. ನೀವು ಇಷ್ಟೊಂದೆಲ್ಲ ಯುದ್ಧದಲ್ಲಿರೋ ಸೈನಿಕರ ಬಗ್ಗೆ, ಮಂತ್ರಿಗಳ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋದು ಕೇಳಿ ತುಂಬಾ ಖುಷಿ ಆಯ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಆಗ ಮಹಾರಾಣಿ ಸೂಸಿಂಗ್ ಕೂಡ ಎದ್ದು ನಿಂತ್ಕೊಳ್ತಾ ರಾಣಿ ಯೂಲಾನ್ ಕೈ ಮೇಲೆ ಕೈ ಇಡ್ತಾ ಹೇಳ್ತಿರ್ತಾಳೆ, ನನ್ಗೂ ಯಾವಾಗ್ಲೂ ಸೈನ್ಯದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬಾನೇ ಇತ್ತು, ನೀವು ಅದಕ್ಕೆ ಅದ್ರ ಬಗ್ಗೆ ನನ್ಗೆ ಇನ್ನ ಹೇಳಕ್ಕಾಗತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೂಲಾನ್ ನಗ್ತಾ ಹೂ ಅಂತ ತಲೆ ಅಲ್ಲಾಡ್ಸಿ, ನನ್ಗೆ ಏನೇನ್ ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಹಾರಾಣಿ ಸೂಸಿಂಗ್ ಏನಿರ್ತಾಳೆ, ಹಾಗಾದ್ರೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕುಂಡಿಸ್ತಿರ್ತಾಳೆ. ಇಲ್ಲಿ ಇವರಿಬ್ರು ಕೂತಿರ್ತಾರೆ. ಆಗ ಮಹಾರಾಣಿ ಸೂಸಿಂಗ್ ಏನಿರ್ತಾಳೆ, ಯೂಲಾನಿಗೆ ಅದು ತಿನ್ನೋದ್ರದ್ದು ಬರ್ಫಿ ಇರುತ್ತಲ್ಲ ಅದನ್ನ ಕೊಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಇವರಿಬ್ರು ತಿಂತ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಫುಲ್ ರಾತ್ರಿ ಆಗಿರೋದನ್ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ಮಹಾರಾಜ್ರದ ಪ್ಯಾಲೇಸ್ ಏನಿರುತ್ತಲ್ಲ ಅದನ್ನ ತೋರಿಸ್ತಾರೆ. ಅಲ್ಲಿ ಅವರು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವಾಗ ಅವರು ದೇವಾಂಗ್ನ ಕರೀತಾರೆ. ಆಗ ದೇವಾಂಗ್ ಹೇಳ್ತಿರ್ತಾರೆ, ಮಹಾರಾಜ್ರೆ ನಾನು ಇಲ್ಲೇ ಇದ್ದೀನಿ ಅಂತ. ಆಗ ಮಹಾರಾಜರು ಹೇಳ್ತಿರ್ತಾರೆ, ಮಹಾರಾಣಿ ಸೂಸಿಂಗ್ ಅವ್ರ ಅರಮನೆಯಿಂದ ಏನಾದ್ರೂ ಸಂದೇಶ ಬಂತ? ಈ ಮಾತಿಗೆ ದೇವಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ರಾಣಿ ಯೂಲಾನ್ ಬಗ್ಗೆ ಹೇಳೋದಾದ್ರೆ ಅವರು ಸಂಜೆ ಬಾಗ್ಲು ಮುಚ್ಚೋ ಟೈಮಿಗೆಲ್ಲ ಹೊರಟೋಗ್ಬಿಟ್ಟಿದ್ರು. ಮತ್ತೆ ಸಂದೇಶದ ವಿಷಯ ಮಾತಾಡೋದಾದ್ರೆ ಮಹಾರಾಣಿ ಸೂಸಿಂಗ್ ಅವ್ರ ಅರಮನೆಯಿಂದ ಯಾವ್ದೇ ತರ ಸಂದೇಶ ಬಂದಿಲ್ಲ. ಈ ಮಾತನ್ನ ಕೇಳಿದ ತಕ್ಷಣ ಮಹಾರಾಜರು ಹೇಳ್ತಿರ್ತಾರೆ, ತುಂಬಾ ವಿಯರ್ಡ್ ಆಗಿದೆ, ಯಾಕೋ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ, ಬನ್ನಿ ಈಗ್ಲೇ ನಾವು ಮಹಾರಾಣಿ ಸೂಸಿಂಗ್ ಅವ್ರ ಅರಮನೆಗೆ ಹೋಗೋಣ ಅಂತ ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಜ್ ಏನಿರ್ತಾರೆ, ಅವರು ಮಹಾರಾಣಿ ರೂಮಿಗೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಣಿ ಅದೇ ಸ್ವೀಟ್ನ ತಿನ್ಕೊಂಡ್ ಕೂತಿರ್ತಾಳೆ. ಯಾವಾಗ ಮಹಾರಾಜರು ಬಂದು ಕೂತ್ಕೋತಾರ, ಆಗ ಮಹಾರಾಜ್ರೆ ಬಂದ್ರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಏನಿವತ್ತು ಪೂರ್ತಿ ದಿನ ಮಂತ್ರಿ ಗೋರ್ ವೈಫ್ ಜೊತೆಗೇನೆ ಸ್ಪೆಂಡ್ ಮಾಡಿದ್ರಿ ಅನ್ಸುತ್ತೆ. ಅದಕ್ಕೆ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಹಾ ಹೌದು. ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಹಾಗಾದ್ರೆ ಅವರು ಯಾವ ತರ ವ್ಯಕ್ತಿ, ನಿಮ್ಗೆ ಏನ್ ಅನಿಸ್ತು ಅವ್ರ ಬಗ್ಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗ್ ಫುಲ್ ಶಾಕಿಂಗ್ ಅಲ್ಲಿ ಹೇಳ್ತಿರ್ತಾಳೆ, ಅದು ಯೂಲಾನ್ ಅವರು ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಪಾಸ್ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಕೂಡ ಫುಲ್ ಶಾಕ್ ಅಲ್ಲಿ ಮಹಾರಾಣಿನೇ ನೋಡ್ತಿರ್ತಾರೆ. ಆಗ ಮಹಾರಾಣಿ ಹೇಳ್ತಿರ್ತಾಳೆ, ಅವರು ನಿಜವಾಗ್ಲೂ ತುಂಬಾ ಅದ್ಭುತ ವ್ಯಕ್ತಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ guys.